70ರ ದಶಕದಲ್ಲಿ ಅಥವಾ 60ರ ದಶಕದಲ್ಲಿ ಅವತ್ತಿನ ಜನರಿಗೆ ವಾಚ್ ಅಂದರೆ ಕೇವಲ ಒಂದು ಟೈಮ್ ನೋಡೋ ಮಷಿನ್ ಆಗಿರಲಿಲ್ಲ. ಒಂದು ವಾಚ್ ಕಟ್ಕೊಂಡ್ರೆ ಸಾಕು, ಸಮಾಜದಲ್ಲಿ ಸಿಗ್ತಾ ಇದ್ದ ಮರ್ಯಾದೆನೇ ಬೇರೆ ಆ ಟೈಮಲ್ಲಿ. ಈ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಈ ಥರ ವಿದೇಶಿ ವಾಚುಗಳ ದರ್ಬಾರ್ನ ಮುರಿಯೋಕ್ಕೆ ನಮ್ಮದೇ ದೇಶದ ಒಂದು ಸಂಸ್ಥೆ ಪ್ಲಾನ್ ಮಾಡ್ತಾ ಇತ್ತು. ಅದು ಯಾವುದು? ಟಾಟಾ. ಸೊ ಈ ತಂತ್ರಜ್ಞಾನದ ಜಂಟಿ ಒಪ್ಪಂದಕ್ಕಾಗಿ ಕ್ಸೆರೆಕ್ಸ್ ದೇಸಾಯಿ ಯುರೋಪ್ ಮತ್ತು ಜಪಾನ್ನ ದೊಡ್ಡ ದೊಡ್ಡ ವಾಚ್ ಕಂಪನಿಗಳ ಕದ ತಟ್ತಾರೆ. ಟಾಟಾ ತಂಡವನ್ನ, ಟಾಟಾ ಟೀಮ್ನ ಒಳಗೆ ಕೂಡ ಬಿಟ್ಕೊಳ್ಳಲ್ಲ. ಕತ್ತಲಲ್ಲಿ ದೀಪ ಸಿಕ್ಕ ಹಾಗೆ, ಮರಳುಗಾಡಿನಲ್ಲಿ ಓಯಸಿಸ್ ಸಿಕ್ಕ ಹಾಗೆ ಒಂದು ಪವಾಡ ನಡೆಯುತ್ತೆ. ಆ ಪವಾಡ ಏನು ಅಂದರೆ, ದೇಶದ ಯಾವುದೇ ಹೋಲ್ಸೇಲ್ ವ್ಯಾಪಾರಿ ಕೂಡ ಟೈಟಾನ್ ಗಡಿಯಾರಗಳನ್ನು ಮಾರಲು ಒಪ್ಪಲಿಲ್ಲ. ನೋಡಿ, ಈ ಥರ ಡೋರ್ಗಳ ಕ್ಲೋಸ್ ಆದಾಗ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ನಿಮ್ಮ ತಲೆ ಓಪನ್ ಇರಬೇಕು, ನಿಮ್ಮ ಮೈಂಡ್ ಸೆಟ್ ಓಪನ್ ಆಗಿರ್ಬೇಕಷ್ಟೇ. ಸೊ ಟೈಟಾನ್ ತಂಡಕ್ಕೆ ಮತ್ತೊಂದು ಐತಿಹಾಸಿಕ ಮಾಸ್ಟರ್ ಸ್ಟ್ರೋಕ್ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಒಂದು ಧಾವಂತದ ಬದುಕು ಮತ್ತು ಬೆಳಗಿನ ಜಾವದ ನಮ್ಮ ರೂಟೀನ್ ಹೇಗಿರುತ್ತೆ ಅಂತ ನಿಮಗೆ ಸುಮ್ಮನೆ ತೋರಿಸ್ತೀನಿ ನೋಡಿ. ನಮ್ಮ ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ. ಬೆಳಗ್ಗೆ ಏಳೋದು, ಗಡಿಬಿಡಿಯಲ್ಲಿ ರೆಡಿ ಆಗೋದು, ಕೈಯಲ್ಲಿ ಬ್ಯಾಗ್ ಹಿಡಿದು ಬಸ್ಸಿಗೋ ಅಥವಾ ಮೆಟ್ರೋಗೋ ಅಥವಾ ನಮ್ಮದೇ ವೆಹಿಕಲಲ್ಲೋ ನಾವು ಓಡ್ತಿರ್ಬೇಕಾದ್ರೆ ನಾವು ಕಣ್ಣು ಹಾಯಿಸೋದು ಯಾವುದ್ರ ಮೇಲೆ ಹೇಳಿ? ಅದೇ ವಾಚ್ ಮೇಲೆ. ನಮ್ಮ ಮಣಿಕಟ್ಟಿನ ಮೇಲೆ ಕಟ್ಟಿರುವಂಥ ಪುಟ್ಟ ಗಡಿಯಾರದ ಮುಳ್ಳುಗಳ ಕಡೆಗೆ ನಮ್ಮ ಗಮನ ಇರುತ್ತೆ. ಅಯ್ಯೋ 9:45 ಆಯಿತು, ಇವತ್ತು ಕೂಡ ಆಫೀಸಿಗೆ ಲೇಟ್ ಆಯಿತು ಅಂತ ಉದ್ಗಾರ ಮಾಡಿಕೊಂಡೇ ನಾವು ಹೋಗ್ತಿರ್ತೀವಿ. ಯಾಕೆಂದರೆ ಟೈಮ್ ಅಂದರೆ ಕೇವಲ ಗಂಟೆ ನಿಮಿಷಗಳಲ್ಲ, ಬದಲಾಗಿ ಅದು ನಮ್ಮ ಯೋಗ್ಯತೆಯನ್ನು, ನಮ್ಮ ಸ್ಟೇಟಸ್ಸನ್ನು, ನಮ್ಮ ಇಡೀ ದಿನದ ನೆಮ್ಮದಿಯನ್ನು ನಿರ್ಧರಿಸುವಂಥ ಒಂದು ವಿಷಯ. ಸ್ನೇಹಿತರೆ, ಇವತ್ತು ಪ್ರತಿಯೊಬ್ಬ ಭಾರತೀಯನ ರಿಸ್ಟ್ ಮೇಲೆ ರಾರಾಜಿಸುತ್ತಿರುವಂಥ ಒಂದು ವಾಚ್ ಬ್ರ್ಯಾಂಡ್ ಅಂದರೆ, ಪ್ರತಿಯೊಬ್ಬ ಅನ್ನೋದಕ್ಕಿಂತ ಬಹಳಷ್ಟು ಜನರ ಮಣಿಕಟ್ಟಿನ ಮೇಲೆ ರಾರಾಜಿಸ್ತಿರೋ ಬ್ರ್ಯಾಂಡ್ ಅಂದರೆ ಅದು ಟೈಟನ್. ಆದರೆ ಸಾವಿರಾರು ಕೋಟಿ ರೂಪಾಯಿಗಳ ಸಾಮ್ರಾಜ್ಯ ಕಟ್ಟಿ ನಿಂತಿರುವ ಈ ಒಂದು ಟೈಟನ್ ಕಂಪನಿ ಹುಟ್ಟಿದ್ದು ಹೇಗೆ ಅನ್ನೋದು ನಿಮಗೆ ಗೊತ್ತಾ? ಇದ್ರ ಹಿಂದಿರುವಂಥ ಒಂದು ದೊಡ್ಡ ಮೈಂಡ್ ಗೇಮ್ ಏನು ಅನ್ನೋದು ಗೊತ್ತಾ ನಿಮಗೆ? ಭಾರತೀಯರಿಗೆ ಭಾರತದಲ್ಲೇ ತಯಾರಾದ ವಾಚ್ಗಳನ್ನು ಬಳಸಲು ಕೊಟ್ಟಂಥ ಈ ಟೈಟನ್ ಬರೋದಕ್ಕಿಂತ ಮುಂಚೆ ಭಾರತದಲ್ಲಿ ವಾಚ್ನ ಸ್ಥಿತಿ ಹೇಗಿತ್ತು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಜಮ್ಶೆಡ್ಜಿ ಟಾಟಾ ಅವರು ತೆಗೆದುಕೊಂಡಂಥ ಅತ್ಯಂತ ದೊಡ್ಡ ರಿಸ್ಕ್ ಏನಾಗಿತ್ತು? ಭಾರತೀಯರು ವಾಚ್ ತಯಾರು ಮಾಡಲು ಯೋಗ್ಯರಲ್ಲ ಅಂದವ್ರಿಗೆ ಟಾಟಾ ಕೊಟ್ಟಂಥ ಉತ್ತರ ಏನು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಟೈಟಾನ್ ವಾಚ್ನ ಪಿತಾಮಹನಾದ ಕ್ಸೆರೆಕ್ಸ್ ದೇಸಾಯಿ ಯಾರು ಈ ವ್ಯಕ್ತಿ? ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಈ ಕಥೆ ಶುರುವಾಗೋದು ಬ್ರಿಟಿಷರ ಜಮಾನದಲ್ಲಿ. ಆಗಿನ ಕಾಲದಲ್ಲಿ ಟೈಮ್ ಅಂದರೆ ಸೂರ್ಯನ ನೆರಳು, ಇಲ್ಲ ಕೋಳಿ ಕೂಗೋದು. ಇವತ್ತು ಕೂಡ ನೀವು ಹಳ್ಳಿನಲ್ಲಿ ನೀವು ಗಮನಿಸಿದ್ರೆ ಟೈಮ್ ಎಷ್ಟಾಗಿದೆ ಅಂತ ನೋಡಿದರೆ ಅವರು ಸೂರ್ಯನ ನೋಡ್ತಿರ್ತಾರೆ. ಇವತ್ತು ನೋಡದಿರ್ಬೋದು, ಬಟ್ ಕೆಲವೊಂದು 20 ವರ್ಷಗಳಿಂದ ಆ ಥರ ಇತ್ತು. ಆದರೆ ಬ್ರಿಟಿಷರು ಯಾವಾಗ ನಮ್ಮ ದೇಶಕ್ಕೆ ಕೋಟು ಸೂಟು ಹಾಕ್ಕೊಂಡು ಬಂದು ಜೇಬಿನಿಂದ ಒಂದು ಬೆಳ್ಳಿಯ ಚೈನನ್ನು ಎಳೆದು ದುಂಡಗಿನ ವಾಚನ್ನು ಈ ಥರ ನೋಡಿ ಟೈಮ್ ಹೇಳಿದಾಗ, ಟೈಮ್ ಈಸ್ ಮನಿ ಅಂದಾಗ ನಮ್ಮ ಜನ ಬಾಯಿ ತೆರೆದುಕೊಂಡು ನೋಡ್ತಾ ಇದ್ರು. ಯಾಕೆಂದರೆ ಅಂಥ ವಾಚ್ಗಳನ್ನು ಆ ಟೈಮಲ್ಲಿ ಕಟ್ಕೊಳ್ತಾ ಇದ್ದದ್ದು ಯಾರು ಗೊತ್ತಾ? ಕೇವಲ ರಾಜ ಮಹಾರಾಜರು ಅಥವಾ ಅತಿ ದೊಡ್ಡ ಜಮೀನ್ದಾರರು. ಸಾಮಾನ್ಯ ಜನರಿಗೆ ಗಡಿಯಾರ ಅಂದರೆ ಆಕಾಶದಲ್ಲಿರುವ ಸೂರ್ಯ. ಆದರೆ ಸ್ನೇಹಿತರೆ, ನಿಜವಾದ ಆಟ ಶುರುವಾಗಿದ್ದು ಯಾವಾಗಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಬ್ರಿಟಿಷರು ಹೋಗ್ತಾರೆ, ಆದರೆ ನೆಹರು ಕಾಲಕ್ಕೆ ಸ್ವಾವಲಂಬನೆಯ ಒಂದು ಹುಚ್ಚಿರುತ್ತೆ. ಅಂದರೆ ಬೇರೆ ದೇಶದಿಂದ ಏನನ್ನೂ ಆಮದು ಮಾಡಿಕೊಳ್ಬಾರ್ದು, ನಮ್ಮ ದೇಶದಲ್ಲಿ ಎಲ್ಲವೂ ತಯಾರಾಗಬೇಕು ಅನ್ನೋ ನಿರ್ಧಾರ. ಹಾಗೆ 1961ನೇ ಇಸ್ವಿಯಲ್ಲಿ ಜಪಾನ್ ದೇಶದ ಸಿಟಿಸನ್ ಕಂಪನಿಯ ತಾಂತ್ರಿಕ ಸಹಯೋಗದೊಂದಿಗೆ ಹುಟ್ಕೊಂಡದ್ದೇನು ಗೊತ್ತಾ? ಅದುವೇ ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ಹುಟ್ಕೊಂಡಿರುವಂಥ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂದರೆ HMT. ಇವತ್ತು ನೋಡಿದರೆ ಹೇಗಿದೆ ನೀವು ಸಲ ಗಮನಿಸಿ. ಎಷ್ಟು ದೊಡ್ಡ ಜಾಗ, ಎಲ್ಲ ಪಾಳು ಬಿದ್ದಿರುವಂಥ ಜಾಗ. ಇದು ಆ ಟೈಮಲ್ಲಿ ಕೇವಲ ಒಂದು ಫ್ಯಾಕ್ಟ್ರಿ ಆಗಿರಲಿಲ್ಲ, ಬದಲಾಗಿ
ಭಾರತದ ಪಾಲಿಗೆ, ವಿಶೇಷವಾಗಿ ಬೆಂಗಳೂರಿಗರ ಪಾಲಿಗೆ ಒಂದು ದೇವಸ್ಥಾನ. ಸ್ನೇಹಿತರೆ, ನಿಮಗಾಗಲಿ ನನಗಾಗಲಿ ನಾನು ಈ ಮುಂದೆ ಹೇಳುವಂಥ ವಿಚಾರಗಳನ್ನ ವಿಜುವಲೈಸ್ ಮಾಡ್ಕೊಳ್ಳೋದು ಕಷ್ಟ, ನಂಬೋದು ಕೂಡ ಕಷ್ಟ. ಆದರೂ ಹೇಳ್ತೀನಿ, ದಯವಿಟ್ಟು ನಂಬಿ ಅಂತ ಕೇಳ್ಕೊಳ್ತೀನಿ. 70ರ ದಶಕದಲ್ಲಿ ಅಥವಾ 60ರ ದಶಕದಲ್ಲಿ ಅವತ್ತಿನ ಜನರಿಗೆ ವಾಚ್ ಅಂದರೆ ಕೇವಲ ಒಂದು ಟೈಮ್ ನೋಡೋ ಮಷಿನ್ ಆಗಿರಲಿಲ್ಲ. ಇವತ್ತು ವಾಚ್ ನನ್ನ ಹತ್ರನೂ ಇದೆ, ನಿಮ್ಮ ಹತ್ರನೂ ಇದೆ. ಆದರೆ ಆ ಟೈಮಿಗೆ ಒಂದು ವಾಚ್ ಅಂದರೆ ಅದು ಇಡೀ ಖಾನ್ದಾನಿನ ಆಸ್ತಿ. ಒಂದು ವಾಚ್ ಕಟ್ಕೊಂಡ್ರೆ ಸಾಕು, ಸಮಾಜದಲ್ಲಿ ಸಿಗ್ತಾ ಇದ್ದ ಮರ್ಯಾದೆನೇ ಬೇರೆ ಆ ಟೈಮಲ್ಲಿ. ಆದರೆ ವಿಪರ್ಯಾಸ ಏನು ಅಂತಂದರೆ, ಮಾರುಕಟ್ಟೆಯಲ್ಲಿ ವಾಚ್ ತಯಾರಕರು ಅಂದರೆ ಕೇವಲ ಸರ್ಕಾರಿ ಸ್ವಾಮ್ಯದ HMT ಮಾತ್ರ, ಸರ್ಕಾರದ ಕಂಪನಿ. ಅವ್ರಿಗೆ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ, ಕಾಂಪಿಟೇಷನ್ ಬೇಕೂ ಆಗಿರಲಿಲ್ಲ. ಅವರು ಅಂದರೆ HMT ಎಂಪ್ಲಾಯಿಗಳು ರೋಬೋಟ್ಗಳ ಥರ ಅಂದರೆ ಮೆಕ್ಯಾನಿಕಲ್ ವಾಚ್ಗಳನ್ನ ತಯಾರು ಮಾಡ್ತಾ ಇದ್ರು. ಆದರೆ ದಿನಕ್ಕೆ ಇಷ್ಟೇ ವಾಚ್ ತಯಾರು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಆ ವಾಚ್ಗಳು HMT ತಯಾರು ಮಾಡ್ತಿದ್ದ ಆ ವಾಚ್ಗಳದ ವಿಶೇಷತೆ ಏನು ಗೊತ್ತಾ? ಇವತ್ತು ನಗು ಬರುತ್ತೆ. ಅದಕ್ಕೆ ಡೈಲಿ ಕೀ ಕೊಡಬೇಕಾಗ್ತಿತ್ತು, ಅಂದರೆ ಈ ಥರ ತಿರುಗಿಸಿ ಇಡಬೇಕಾಗ್ತಿತ್ತು. ಏನಾದರೂ ಕೀ ಕೊಡೋದು ಮರ್ತುಬಿಟ್ರೆ ವಾಚ್ ನಿಂತು ಹೋಗ್ಬಿಡ್ತಿತ್ತು. ಇದು ಒಂದು ಸಮಸ್ಯೆ. ಆದರೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಜನರಲ್ಲಿ ದುಡ್ಡಿದ್ರೂ ಕೂಡ ಅವ್ರಿಗೆ ಖರೀದಿ ಮಾಡೋಕ್ಕೆ ವಾಚ್ಗಳು ಸಿಗ್ತಾ ಇರಲಿಲ್ಲ. ಯಾಕೆ ಅಂದರೆ ಬೇಡಿಕೆ ಸಾಕಷ್ಟಿತ್ತು, ಆದರೆ ಪೂರೈಕೆ ಮಾತ್ರ ಸ್ವಲ್ಪವೇ ಸ್ವಲ್ಪ. ಯಾಕೆ ಅಂದರೆ HMTನಲ್ಲಿ ಡಿಸೈಡ್ ಮಾಡಲಾಗಿತ್ತು ದಿನಕ್ಕೆ ಇಷ್ಟೇ ವಾಚ್ ಮಾಡಬೇಕು ಅಂತ, ಅಷ್ಟೇ, ಮುಗಿತಲ್ಲಿ ವಿಷಯ. ಹೀಗಿರಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಮಧ್ಯಮ ವರ್ಗದ ಮನುಷ್ಯ ತನ್ನ ಕಷ್ಟದ ದುಡ್ಡಿನಲ್ಲಿ ಒಂದು HMT ಜನತಾ ವಾಚ್ ಅಥವಾ HMT ಕ್ಯಾನನ್ ವಾಚ್ ತೆಗೆದುಕೊಳ್ಬೇಕು ಅಂದರೆ, ಖರೀದಿ ಮಾಡಬೇಕು ಅಂದರೆ ಸಿನಿಮಾ ಹೀರೋ ಥರ ಸಾಹಸಗಳನ್ನ ಮಾಡಬೇಕಾಗ್ತಿತ್ತು. ಎಂಥ ಸಾಹಸಗಳು ಗೊತ್ತಾ? ಇದು ನಿಜಕ್ಕೂ ಶಾಕಿಂಗ್ ಅನಿಸುತ್ತೆ ನಿಮಗೆ. ಅದೆಂಥ ಸಾಹಸಗಳಂತ ಹೇಳ್ತೀನಿ, ಯಾಕೆಂದರೆ ಅದು ಶಾಕಿಂಗ್ ನಿಜವಾಲು. ವಾಚ್ ಯಾವಾಗ ಕೊಡಿಸ್ತಿದ್ರು ಅಂದರೆ, ಮಗನೋ ಮಗಳು SLCಯಲ್ಲಿ ರ್ಯಾಂಕ್ ಬಂದಾಗ ವಾಚ್ ಸಿಗ್ತಿತ್ತು. ಇಲ್ಲ ಮಗಳಿಗೆ ಮದುವೆ ಫಿಕ್ಸ್ ಆದಾಗ ಜೇಬಲ್ಲಿ ದುಡ್ಡಿರೋರು ದುಡ್ಡನ್ನು ಗಟ್ಟಿ ಮಾಡಿಕೊಂಡು HMT ಶೋರೂಮ್ ಹತ್ರ ಹೋಗಿ ವಾಚ್ ತೊಗೋತಾ ಇದ್ರು. ಆದರೆ ಅಲ್ಲಿ HMT ಶೋರೂಮ್ ಹತ್ರ ಹೋದರೆ ತುಂಬ ದೊಡ್ಡದ ಕ್ಯೂ. ಇದು ಬಸ್ಸಿನ ಕ್ಯೂ ಇದೆಲ್ಲ ಆ ಥರ ಅಲ್ಲ. ಬಸ್ಸಿನ ಕ್ಯೂ ಅಂದರೆ 10 ನಿಮಿಷದಲ್ಲಿ ಖಾಲಿ ಆಗುತ್ತೆ. ಆದರೆ ಈ ಕ್ಯೂ 3 ತಿಂಗಳ ಕ್ಯೂ. ಅಂದರೆ ಒಂದು ಸಲ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ದುಡ್ಡನ್ನು ಕೊಟ್ಟ ಮೇಲೆ 3 ತಿಂಗಳ ನಂತರ ವಾಚ್ ಕೈಗೆ ಸಿಗ್ತಾ ಇತ್ತು. ಇವತ್ತು ತುಂಬ ಡಿಮಾಂಡ್ ಇರೋ ಕಾರ್ಗಳು ಅದೇ ಥರ ಆಗುತ್ತಲ್ವ. ಇವತ್ತು ನೀವು ಬುಕ್ ಮಾಡಿದರೆ 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ವಾಚ್ 3 ತಿಂಗಳಾದ್ಮೇಲೆ ಸಿಗ್ತಿತ್ತು. ಸೊ ಅಷ್ಟೊಂದು ಟೈಮ್ ಇಲ್ದಿರೋ ಏನು ಮಾಡ್ತಿದ್ರು ಗೊತ್ತಾ? ಏನು ಮಾಡ್ತಿದ್ರು ಅಂದರೆ, HMT ಕಂಪನಿಯ ನೌಕರರಿಗೆ ವರ್ಷಕ್ಕೊಂದ್ಸಲ ವಾಚ್ ಕೂಪನ್ ಸಿಗ್ತಾ ಇತ್ತು. ಯಾಕೆಂದರೆ ಅವ್ರು ಕೆಲಸ ಮಾಡ್ತಿದ್ರು, ಹೀಗಾಗಿ ಅವ್ರಿಗೆ ವಾಚ್ ಕೂಪನ್ ಸಿಗ್ತಾ ಇತ್ತು. ಅಂಥ ನೌಕರರ ಕಾಲು ಹಿಡಿದು ಅವ್ರಿಗೆ ಲಂಚ ಕೊಟ್ಟು ಅಥವಾ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆ ಕೂಪನ್ನ ಖರೀದಿ ಮಾಡಬೇಕಾಗಿತ್ತು. ಆ ಕೂಪನ್ ಮೂಲಕ ವಾಚ್ ಖರೀದಿ ಮಾಡಬೇಕಾಗಿತ್ತು. ಅದು ಸಿಗದೇ ಇದ್ದರೆ ಏನು ಹೇಳಿ ದಾರಿ ಉಳಿದದ್ದು? ಬ್ಲ್ಯಾಕ್ ಮಾರ್ಕೆಟ್, ಕಳ್ಳ ಮಾರುಕಟ್ಟೆ. ಕತ್ತಲೆ ಕೋಣೆ ಥರದ ಅಂಗಡಿಗಳಲ್ಲಿ ಅಸಲಿ ಬೆಲೆಗಿಂತ ದುಪ್ಪಟ್ಟು ಅಂದರೆ ಡಬಲ್ ದುಡ್ಡು ಕೊಟ್ಟು ಕಳ್ಳತನದಿಂದ ಗಡಿಯಾರ ಖರೀದಿ ಮಾಡಿ ಒಳ್ಳೆ ಕಳ್ಳರು ಬರೋ ಥರ ಮನೆಗೆ ಬರಬೇಕಾಗಿತ್ತು. ಆ ಟೈಮಲ್ಲಿ ವರದಕ್ಷಿಣೆ ಅಂತಂದರೆ ಆ ಲಿಸ್ಟಲ್ಲಿ ಖಂಡಿತ ಇರ್ತಾ ಇದ್ದ ಒಂದು ವಸ್ತು ಅಂದರೆ ಅದು HMT ವಾಚ್. ನಿಮ್ಮಲ್ಲಿ ಯಾರಾದರೂ HMT ವಾಚ್ ವರದಕ್ಷಿಣೆಯಾಗಿ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮ್ಮ ಗಂಡನಿಗೆ ನಿಮ್ಮ ತಂದೆ ತಾಯಿ ಅಂದರೆ ಹೆಣ್ಮಕ್ಳು HMT ವಾಚ್ ಕೊಟ್ಟಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓದೋಕ್ಕೆ. ಸೊ ಅಂಥ ವಾಚ್ ಸಿಕ್ಕರೆ ಆ ವರ ಓಕೆ ತಲೆ ಎತ್ಕೊಂಡು ಓಡಾಡ್ತಿದ್ದ, HMT ವಾಚ್ ಸಿಕ್ಕಿದೆ ಅಂತ. ಹೀಗಿರಬೇಕಾದ್ರೆ ನಾನು ಹೇಳಿದ್ನಲ್ಲ, ಕಳ್ಳ ಮಾರುಕಟ್ಟೆ, ಬ್ಲ್ಯಾಕ್ ಮಾರ್ಕೆಟ್ ಅಂತ. ಕೇವಲ ಕಳ್ಳತನದಲ್ಲಿ HMT ವಾಚ್ಗಳನ್ನ ತಗೊಳ್ಳೋದೆಲ್ಲ ಬದಲಾಗಿ ಸ್ಮಗಲ್ಡ್ ವಿದೇಶಿ ವಾಚ್ಗಳು ಕೂಡ ಭಾರತ ಮಾರುಕಟ್ಟೆಗೆ ಬರೋಕ್ಕೆ ಶುರು ಮಾಡ್ತವೆ. ಸೊ ಈಗ ಕಥೆ ಶುರುವಾಗುತ್ತೆ. ಈ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಈ ಥರ ವಿದೇಶಿ ವಾಚುಗಳ ದರ್ಬಾರ್ನ ಮುರಿಯೋಕ್ಕೆ ನಮ್ಮದೇ ದೇಶದ ಒಂದು ಸಂಸ್ಥೆ ಪ್ಲ್ಯಾನ್ ಮಾಡ್ತಾ ಇತ್ತು. ಅದು ಯಾವುದು? ಟಾಟಾ. ಹಾಗಾದರೆ ಏನು ಮಾಡ್ತು ಟಾಟಾ? ಬನ್ನಿ ನೋಡೋಣ. ಸ್ನೇಹಿತರೆ, ಈಗ ಅಂದಿನ ಬಾಂಬೆ, ಇಂದಿನ ಮುಂಬೈನ ತಾಜ್ ಹೋಟೆಲ್ನ ಆಫೀಸ್ ರೂಮ್ನಲ್ಲಿ ಒಬ್ಬ ವ್ಯಕ್ತಿ ಕುಳಿತು ಫೈಲ್ಗಳನ್ನ ನೋಡ್ತಾ ಇರ್ತಾರೆ. ಆ ವ್ಯಕ್ತಿಯ ಹೆಸರು ಜೆರೆಕ್ಸಿಸ್ ದೇಸಾಯಿ. ಹೆಸರು ಸ್ವಲ್ಪ ವಿಚಿತ್ರವಾಗಿದೆ ಅನಿಸುತ್ತೆ. ದೇಸಾಯಿ ಅಂತ ಕರೋಣ. ಅವ್ರ ಸ್ಪೆಲ್ಲಿಂಗ್ ಈ ಥರ XERXES, ಜೆರೆಕ್ಸಿಸ್ ದೇಸಾಯಿ ಅಂತ. ನೋಡಲು ಬ್ರಿಟಿಷರ ಥರ ಇರ್ತಾರೆ. ತಲೆಯಲ್ಲಿ ಕೋಟಿ ಬಿಸ್ನೆಸ್ ಐಡಿಯಾಗಳಿರ್ತವೆ. ಇವರು ಯಾರು ಅಂತಂದರೆ, ಟಾಟಾ ಹೋಟೆಲ್ ಸಂಸ್ಥೆಯಲ್ಲಿ ಒಬ್ಬ ಸಾಧಾರಣ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ಶುರು ಮಾಡಿದವರು. ಆದರೆ ಟಾಟಾ ಗ್ರೂಪ್ನ ಒಂದು ರಹಸ್ಯ ಸೂತ್ರ ಅಥವಾ ಒಂದು ಸೂತ್ರ ಏನಂತಂದರೆ, ಅಲ್ಲಿರೋ ಮ್ಯಾನೇಜರ್ಗಳಿಗೆ ಟಾಟಾ ಸಂಸ್ಥೆ ಹೇಳಿರುತ್ತೆ, ಕೇವಲ ದುಡ್ಡಿಗೋಸ್ಕರ ಕೆಲಸ ಮಾಡಬೇಡಿ, ಏನಾದರೂ ಹೊಸದಾಗಿ ಯೋಚನೆ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ, ಟಾಟಾ ಸಂಸ್ಥೆ ಒಳಗಡೆ ಹೊಸ ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟಿ ಅಂತ ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇತ್ತು. ಇಂಥ ದೇಸಾಯಿ ಅವರಿಗೆ ವಾಚ್ ಮೇಕಿಂಗ್ ಬಗ್ಗೆ ಆಸಕ್ತಿ ಇರುತ್ತೆ. ಆದರೆ ವಾಚ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅವ್ರಿಗೆ ಮನುಷ್ಯನ ಸೈಕಾಲಜಿ ಗೊತ್ತಿರುತ್ತೆ ಮತ್ತು ಮಾರ್ಕೆಟ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇದೆಲ್ಲ ವಿಚಾರಗಳು ನಾನು ಈಗಾಗಲೇ ಹೇಳಿದ್ನಲ್ಲ,
ಬ್ಲ್ಯಾಕ್ ಮಾರ್ಕೆಟು, ಸ್ಮಗಲ್ಡ್ ವಾಚಸ್ಸು, HMT ವಾಚ್ ತಗೋಬೇಕಾದ್ರೆ ಏನು ಕಷ್ಟಪಡಬೇಕು ಇದೆಲ್ಲವೂ ಕೂಡ ಈ ಸೆರೆಕ್ಸ್ ದೇಸಾಯಿಗೆ ಗೊತ್ತಿರುತ್ತೆ. ಸೊ ಒಂದಿನ ಅವರು ಟಾಟಾ ಹೋಟೆಲ್ಸ್ನ ಹೈ ಲೆವೆಲ್ ಬೋರ್ಡ್ ರೂಮ್ ಮೀಟಿಂಗ್ ನಡೀತಾ ಇರಬೇಕಾದ್ರೆ ಈ ದೇಸಾಯಿ ಅವರು ಒಂದ್ಸಲ ಸುಮ್ಮನೆ ಕಣ್ಣು ಹಾಯಿಸ್ತಾರೆ. ಅವ್ರಿಗೆ ಒಂದು ವಿಚಿತ್ರ ಸತ್ಯ ಗೊತ್ತಾಗುತ್ತೆ. ಆ ಸತ್ಯ ಏನು ಅಂತಂದ್ರೆ, ಮೀಟಿಂಗ್ ನಲ್ಲಿ ಕುಳಿತಂತ ಪ್ರತಿಯೊಬ್ಬ ಟಾಟಾ ಎಕ್ಸಿಕ್ಯೂಟಿವ್ ಅವರ ಕೈಯಲ್ಲಿ ವಿದೇಶಿ ವಾಚ್ಗಳೇ ಇರ್ತವೆ. ಒಬ್ಬರ ಕೈಲಿ ರೋಲೆಕ್ಸ್, ಇನ್ನೊಬ್ಬರ ಕೈಲಿ ಸೀಕೋ, ಇನ್ನೊಬ್ಬರ ಕೈಲಿ ಸಿಟಿಸನ್. ಸೆರೆಕ್ಸ್ ದೇಸಾಯಿ ಅನ್ಕೋತಾಳೆ ಇವರೆಲ್ಲ ದೊಡ್ಡ ದೊಡ್ಡ ಸಾಹೇಬರು ಫಾರಿನ್ಗೆ ಹೋಗಿ ಬರ್ತಾರೆ, ಹೀಗಾಗಿ ಇವ್ರ ಹತ್ರ ಫಾರಿನ್ ವಾಚ್ ಇದೆ ಅಂತ ಅನ್ಕೋತಾರೆ. ಆದರೆ ಮರುದಿನ ಇನ್ನೊಂದು ಸತ್ಯ ಅವ್ರಿಗೆ ಗೋಚರ ಆಗುತ್ತೆ. ಅದೇನಂದ್ರೆ, ಆಫೀಸಲ್ಲಿ ತಮಗಿಂತ ಜೂನಿಯರ್ ಆಗಿದ್ದಂಥ ಒಬ್ಬ ವ್ಯಕ್ತಿ, ಸಾಧಾರಣ ಸಂಬಳ ಪಡಿತಾ ಇದ್ದಂಥ ಮಿಸ್ಟರ್ ವರ್ಮಾ ಅವರ ಕೈಯಲ್ಲಿ ಕೂಡ ಜಪಾನ್ನ ಬ್ರ್ಯಾಂಡೆಡ್ ಸೀಕೋ ವಾಚೇ ಇರುತ್ತೆ. ಸೊ ಇದು ವಿಚಿತ್ರ ಅನ್ಸುತ್ತೆ. ಏನು ವರ್ಮಾ ಅವರೇ, ನೀವು ಫಾರಿನ್ ಅಂತೂ ಹೋಗಿಲ್ಲ, ಈ ವಾಚ್ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಸೊ ಅವ್ರು ನಕ್ ಹೇಳ್ತಾರೆ, ನನ್ನ ಫ್ರೆಂಡ್ ಒಬ್ಬ ಜಪಾನ್ಗೆ ಹೋಗಿದ್ದೆ ಸರ್, ಆತ ಬರುವಾಗ ನಂಗೆ ತಂದು ಕೊಟ್ಟ ಅಂತ ಹೇಳ್ತಾರೆ. ನಿಮಗೂ ಬೇಕಾ ಸರ್? ನಿಮಗೂ ಬೇಕಂದ್ರೆ ಹೇಳಿ, ಈ ಗ್ರೇ ಮಾರ್ಕೆಟ್ನಲ್ಲಿ ಡಬಲ್ ರೇಟ್ ಕೊಟ್ಟರೆ ಇಂಥವು ಸಿಗ್ತವೆ ಅಂತ ಹೇಳ್ತಾರೆ. ಗ್ರೇ ಮಾರ್ಕೆಟ್, ಬ್ಲ್ಯಾಕ್ ಮಾರ್ಕೆಟ್, ಈ ಮಾತು ದೇಸಾಯಿ ಅವರ ತಲೆಯಲ್ಲಿ ಒಂದು ಕುತೂಹಲ ಹುಟ್ಟಾಕತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ದೇಸಾಯಿ ಅವರಿಗೆ ವಾಚ್ ಉದ್ಯಮದ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ. ಸೊ ಈ ವಾಚ್ ಅಂದರೆ ಕೇವಲ ಒಂದು ವಾಚ್ ಅಲ್ಲ, ಬದಲಾಗಿ ಇದು ಭಾರತದ ಕೋಟ್ಯಂತರ ಜನರಿಗೆ ಒಂದು ಪ್ರತಿಷ್ಠೆಯ ಸಂಕೇತ, ಒಂದು ಗೌರವದ ಸಂಕೇತ ಅನ್ನೋದು ದೇಸಾಯಿ ಅವರಿಗೆ ಗೊತ್ತಿರುತ್ತೆ. ಆದರೆ ಜನ HMT ವಾಚ್ ಕೂಡ ಸಿಗದೆ ಒದ್ದಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ದುಪ್ಪಟ್ಟು ದುಡ್ಡು ಕೊಟ್ಟು ವಿದೇಶಿ ವಾಚ್ ಕೊಳ್ತಾ ಇದ್ದಾರೆ. ಅಂದಮೇಲೆ ಇಲ್ಲಿ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಇದೆ, ಯಾರು ನೋಡದ ಒಂದು ಬಂಗಾರದ ಗಣಿ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ತಮ್ಮ ಟೀಮ್ ಕರೀತಾರೆ, ಒಂದು ರಿಸರ್ಚ್ ಮಾಡಿಸ್ತಾರೆ ಮತ್ತು ಟೀಮ್ಗೆ ಹೇಳ್ತಾರೆ, ನೋಡಿ ನಾವು ಭಾರತೀಯರಿಗಾಗಿ ಒಂದು ಸ್ಟೈಲಿಶ್ ಆದ, ಅಫೋರ್ಡೆಬಲ್ ಆದ ಮತ್ತು ಹೈ ಕ್ವಾಲಿಟಿ ಖಾಸಗಿ ವಾಚ್ ಬ್ರ್ಯಾಂಡನ್ನು ಯಾಕೆ ತಯಾರು ಮಾಡಬಾರ್ದು. ಯಾಕೆ ಖಾಸಗಿ ಅಂತ ಹೇಳಿದೆ ಅಂತಂದರೆ, ಆ ಟೈಮಲ್ಲಿ ಟಾಟಾದಂಥ ಖಾಸಗಿ ಕಂಪನಿಗಳು, ದೊಡ್ಡ ಖಾಸಗಿ ಕಂಪನಿಗಳು ಗಡಿಯಾರ ತಯಾರು ಮಾಡೋ ಥರ ಇರಲಿಲ್ಲ, ಅದಕ್ಕೆ ಲೈಸೆನ್ಸೇ ಸಿಗ್ತಿರಲಿಲ್ಲ. ಇದೇನೇ ಇದ್ದರೂ ಕೂಡ ಈ ಒಂದು ಕ್ರಾಂತಿಕಾರಿ ಅನ್ನುವಂಥ ಐಡಿಯಾವನ್ನು ಹೋಗಿ ಅವ್ರೇನು ಮಾಡ್ತಾರೆ, ಟಾಟಾ ಸಾಮ್ರಾಜ್ಯದ ಅಂದಿನ ಅಧಿಪತಿ ಆದಂಥ JRD ಟಾಟಾ ಮುಂದೆ ಹೋಗಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಟಾಟಾ ಅವರು ಫೈಲ್ಗಳನ್ನ ನೋಡ್ತಾರೆ. ಅವಾಗ ದೇಸಾಯಿ ಹೇಳ್ತಾರೆ, ನೋಡಿ ಸರ್, ನಮ್ಮ ದೇಶದ ಜನ ಒಂದು ವಾಚ್ಗೋಸ್ಕರ ತಿಂಗಳುಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ನಮ್ಮ ದೇಶದ ದುಡ್ಡೆಲ್ಲ ಬ್ಲ್ಯಾಕ್ ಮಾರ್ಕೆಟ್ ಮೂಲಕ ವಿದೇಶಿ ಕಂಪನಿಗಳಿಗೆ ಹೋಗ್ತಾ ಇದೆ. ಯಾಕೆ ಸರ್ ನಾವು ನಮ್ಮ ದೇಶದ ಮಣ್ಣಲ್ಲೇ, ಅಂದರೆ ನಮ್ಮ ದೇಶದಲ್ಲೇ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬಾರ್ದು ಅನ್ನೋದು ಪ್ರಶ್ನೆ. JRD ಟಾಟಾ ಅವ್ರಿಗೆ ದೇಸಾಯಿ ಅವರ ಈ ವಿಷನ್ ಮತ್ತು ಈ ಧೈರ್ಯ ತುಂಬ ಇಷ್ಟ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ದೇಸಾಯಿ ತುಂಬ ಚೆನ್ನಾಗಿದೆ ಐಡಿಯಾ, ಆದರೆ ನಮ್ಮ ಲೈಸೆನ್ಸ್ ರಾಜ್ ಸರ್ಕಾರ ನಮಗೆ ಪರ್ಮಿಷನ್ ಕೊಡಲ್ವಲ್ರಿ, ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಸೆರೆಕ್ಸ್ ದೇಸಾಯಿ ನಗ್ತಾರೆ ಮತ್ತು ಒಂದು ಅದ್ಭುತವಾದ ಜುಗಾಡ್ ಬಿಸ್ನೆಸ್ ಐಡಿಯಾನ ವಿವರಿಸ್ತಾರೆ. ಜುಗಾಡ್ ಬಿಸ್ನೆಸ್ ಐಡಿಯಾ ಅದೇನು ಗೊತ್ತಾ? ಅದನ್ನು ಕೇಳಿ JRD ಟಾಟಾ ಅವರೇ ಒಂಥರ ಶಾಕ್ ಆಗ್ತಾರೆ. ಅದೇನಂದ್ರೆ, ಸರ್ಕಾರದ ಕಣ್ಣಿಗೆ ಪಟ್ಟಿ ಕಟ್ಟಿ, ಅಂದರೆ ಸರ್ಕಾರದ ಕಣ್ಣನ್ನು ಮುಚ್ಚಿಸಿ, ಅಂದರೆ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರಚಿ ಅಂತ ಬೇಕಾದ್ರೆ ಅನ್ಕೊಳ್ಳಿ, ಅದೇ ಸರ್ಕಾರದ ಬೆಂಬಲ ಪಡೆದು ಟೈಟಾನ್ ಕಂಪನಿಯನ್ನು ಹುಟ್ಟು ಹಾಕುವ ಒಂದು ಬಿಗ್ ಗೇಮ್ ಪ್ಲಾನ್. ಅದೆಂಥದ್ದು ಬನ್ನಿ ನೋಡೋಣ. ಸ್ನೇಹಿತರೆ, ಈ ಲೈಸೆನ್ಸ್ ರಾಜ್ ಅಂದರೆ ಏನು? ಇದು ಹೆಂಗೆ ಅಂದರೆ, ಒಂಥರ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಅಥವಾ ಬಿಸ್ನೆಸ್ ಮನ್ಗಳ ಪಾಲಿಗೆ ಒಂಥರ ಬ್ರಿಟಿಷ್ ರಾಜ್ ಇದ್ದ ಹಾಗೆ. ಆಗಿನ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ನಮ್ಮ ದೇಶದಲ್ಲಿ ಸೋಷಿಯಲಿಸಮ್ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಹೀಗಾಗಿ ಕ್ಯಾಪಿಟಲಿಸ್ಟ್ ವಿರುದ್ಧ ನಮ್ಮ ದೇಶ ಸಮಾಜ ಇತ್ತು. ಖಾಸಗಿ ಕಂಪನಿಗಳು ತುಂಬ ದೊಡ್ಡ ಕಂಪನಿಗಳಾಗಿ, ಶ್ರೀಮಂತ ಕಂಪನಿಗಳಾಗಿ ದೇಶವನ್ನು ಕೊಳ್ಳೆ ಹೊಡಿಬಾರ್ದು ಅನ್ನೋ ಉದ್ದೇಶದಿಂದ ಅಂದಿನ ಕೇಂದ್ರ ಸರ್ಕಾರ ಪ್ರತಿಯೊಂದು ಪರ್ಮಿಷನ್ ಕೂಡ ತಾನೇ ಕೊಡಬೇಕು ಅನ್ನೋ ಒಂದು ಕಪಿಮುಷ್ಟಿ ಥರ ಮಾಡ್ಕೊಂಡಿತ್ತು. ಸೊ ಈ ಒಂದು ಲೈಸೆನ್ಸ್ ರಾಜ್ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಮೊಳೆಯಿಂದ ಹಿಡಿದು ದೊಡ್ಡ ಫ್ಯಾಕ್ಟ್ರಿ ಇಡೋವರೆಗೂ ಪ್ರತಿಯೊಂದು ಸ್ಟೆಪ್, ಅಂದರೆ ಭೂಮಿ ತಗೋಬೇಕಾದ್ರೆ, ಕರೆಂಟ್ ತಗೋಬೇಕಾದ್ರೆ, ನೀರು ತಗೋಬೇಕಾದ್ರೆ, ನೀವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಎಷ್ಟು ಮಾಡ್ತೀರಿ ಅನ್ನೋದ್ರ ಬಗ್ಗೆ, ಎಷ್ಟು ಜನ ಎಂಪ್ಲಾಯಿಗಳನ್ನ ಇಟ್ಕೋತೀರಿ, ಅವ್ರಿಗೆ ಏನು ಸಂಬಳ ಕೊಡಬೇಕು ಅನ್ನೋದ್ರ ಬಗ್ಗೆ, ಓಕೆ, ಎಲ್ಲದಕ್ಕೂ ಕೂಡ ಸರ್ಕಾರದ ಕೆಂಪು ಪಟ್ಟಿ ಅಂದರೆ ರೆಡ್ ಟೇಪಿಸಮ್ನ ಅನುಮತಿ ಪಡಿಬೇಕಿತ್ತು. ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಫೈಲ್ ಕ್ರಿಯೇಟ್ ಆಗ್ತಾ ಇತ್ತು. ಈಗಲೂ ಇದೆ, ಇದು ಏನು ಕಂಪ್ಲೀಟ್ ಹೋಗಿದೆ ಅಂತಲ್ಲ, ಆದರೆ ಬೆಟರ್ ಆಗಿದೆ. ಇದು ಎಷ್ಟೊಂದು ಆ ಟೈಮಲ್ಲಿ ಉಸಿರುಗಟ್ಟಿಸೋ ಥರ ಇತ್ತು ಅಂತಂದರೆ, ನಿಮ್ಮ ಫ್ಯಾಕ್ಟ್ರಿನಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ವರ್ಷಕ್ಕೆ ಎಷ್ಟು ತಯಾರು ಮಾಡಬೇಕು ಅನ್ನೋದನ್ನು ಕೂಡ ಸರ್ಕಾರದ ನಿರ್ಧಾರ ಮಾಡ್ತಿತ್ತು. ಎಂಥ ಹಾಸ್ಯಾಸ್ಪದ ಅಲ್ವಾ? ಒಂದು ವೇಳೆ ನೀವೇನಾದರೂ ನಿಮ್ಮ ಫ್ಯಾಕ್ಟ್ರಿನಲ್ಲಿ, ನಿಮ್ಮ ಸಾಬೂನಿನ ಫ್ಯಾಕ್ಟ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಗಡಿಯಾರದ ಫ್ಯಾಕ್ಟ್ರಿ, ಒಂದು ಗಡಿಯಾರ ಜಾಸ್ತಿ ಮಾಡಿದರೆ ನಿಮ್ಮನ್ನು ಜೈಲಿಗೆ ಹಾಕೋಷ್ಟು ಕಠಿಣ ನಿಯಮಗಳು ಆ ಟೈಮಲ್ಲಿ ಇದ್ದವು. ಹೊಸದಾಗಿ ಬಿಸ್ನೆಸ್ ಲೈಸೆನ್ಸ್ ಪಡಿಬೇಕಾದ್ರೆ ದಿಲ್ಲಿಯ ಸರ್ಕಾರಿ ಕಚೇರಿಗಳಿಗೆ ಕನಿಷ್ಠ 50 ಸಲ ಅಲಿಬೇಕಿತ್ತು, ಲಂಚ ಕೊಡಬೇಕಿತ್ತು. ಸೊ ಇದರಿಂದ ಏನಾಗಿತ್ತು ಅಂದರೆ, ದೇಶದ ಪ್ರಗತಿ ಸಂಪೂರ್ಣ ಬ್ರೇಕ್ ಆಗಿತ್ತು.
ಹೊಸ ಆವಿಷ್ಕಾರಗಳು, ಇನ್ವೆನ್ಷನ್ಗಳಿರಲಿಲ್ಲ, ಮಾರುಕಟ್ಟೆಯಲ್ಲಿ ಕಾಂಪಿಟಿಷನ್ ಇರಲಿಲ್ಲ. ಹೀಗಾಗಿ ಭಾರತೀಯ ಉದ್ಯಮ ಜಗತ್ತು ನರಳುತ್ತಾ ಇತ್ತು, ಭಾರತೀಯರು ಕೂಡ ನರಳುತ್ತಾ ಇದ್ರು. ಕೆಲವೇ ವರ್ಷಗಳ ಮುಂಚೆ ಅಂಬಾಸಡರ್ ಕಾರ್ ಬಿಟ್ರೆ ಬೇರೆ ಕಾರೇ ಇರಲಿಲ್ಲ, ಮಾರುತಿ ಬಿಟ್ರೆ ಬೇರೆ ಇರಲಿಲ್ಲ. ಆ ಥರದೊಂದು ಕಥೆ ಇತ್ತು. ಸೊ ಅದೇ ಟೈಮಲ್ಲಿ ಇರುವಂತಹ ಒಂದು ನಿಯಮ ಏನಂದ್ರೆ, ದೊಡ್ಡ ಖಾಸಗಿ ಕಂಪನಿಗಳು ವಾಚ್ ತಯಾರು ಮಾಡೋ ಥರ ಇರಲಿಲ್ಲ. ಅದು ಕೇವಲ ಸಣ್ಣ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಮೀಸಲಾಗಿತ್ತು. ಆದರೆ ಸೆರೆಕ್ಸ್ ದೇಸಾಯಿ ಮತ್ತು JRD ಟಾಟಾ ಅವರು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿಗಳು ಆಗಿರಲಿಲ್ಲ. ಈ ಲೈಸೆನ್ಸ್ ರಾಜ್ನ ಕಬ್ಬಿಣದ ಬೇಲಿಗಳನ್ನ ಮುರಿಯೋಕ್ಕೆ ಅವರೊಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೋತಾರೆ. ಖಾಸಗಿ ಕಂಪನಿಗಳಿಗೆ ಲೈಸೆನ್ಸ್ ಕೊಡಲ್ಲ ತಾನೇ ನೀವು? ಓಕೆ, ಹಾಗಾದರೆ ನಾವು ಸರ್ಕಾರವನ್ನೇ ನಮ್ಮ ಪಾರ್ಟ್ನರ್ ಮಾಡ್ಕೊಂಡು ಬರೋಣ. ಈ ಒಂದು ಕ್ರಾಂತಿಕಾರಿ ಐಡಿಯಾ ದೇಸಾಯಿ ಅವರ ತಲೆಯಲ್ಲಿ ಬರುತ್ತೆ. ಈ ಪ್ಲಾನ್ ಕೇಳಿ JRD ಟಾಟಾ ಕೂಡ ಖುಷಿ ಆಗ್ತಾರೆ. ಕೂಡಲೇ ಕೆಲಸ ಶುರು ಮಾಡ್ತಾರೆ. ದೆಹಲಿಯ ಕೇಂದ್ರ ಸರ್ಕಾರದ ಬೆನ್ನು ಹತ್ತೋ ಬದಲು ಅವರು ಬಂದದ್ದು ದಕ್ಷಿಣದ ತಮಿಳುನಾಡು ಸರ್ಕಾರದ ಕಡೆಗೆ. ಅದು 1984 ಸಮಯ. ಒಂದು ಕಡೆ ತಮಿಳುನಾಡು ಸರ್ಕಾರ ಕೂಡ ತನ್ನ ರಾಜ್ಯದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋಕ್ಕೆ ಸಾಕಷ್ಟು ಉದ್ಯಮಗಳನ್ನು ಹುಡುಕ್ತಾ ಇತ್ತು. ಅದೇ ಟೈಮ್ಗೆ ಸರಿಯಾಗಿ ಸೆರೆಕ್ಸ್ ದೇಸಾಯಿ ಅಲ್ಲಿನ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ ಅಂದರೆ ಟಿಡ್ಕೋ ಅನ್ನುವ ಈ ಸಂಸ್ಥೆಯ ಅಧಿಕಾರಿಗಳ ಮುಂದೆ ಹೋಗಿ ತಮ್ಮ ಪ್ರಪೋಸಲ್ನ ಇಡ್ತಾರೆ. ನೋಡಿ ಸರ್, ನಾವು ನಿಮ್ಮ ರಾಜ್ಯದಲ್ಲಿ ಒಂದು ಬೃಹತ್ತಾದ ಗಡಿಯಾರ ಫ್ಯಾಕ್ಟರಿ ಆರಂಭಿಸ್ತೀವಿ. ಇದರಿಂದ ನಿಮ್ಮ ರಾಜ್ಯದ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ. ಆದರೆ ನಮಗೆ ಕೇಂದ್ರದಿಂದ ಲೈಸೆನ್ಸ್ ಸಿಗ್ತಾ ಇಲ್ಲ. ಹೀಗಾಗಿ ಈ ಕಂಪನಿಯಲ್ಲಿ ನಿಮ್ಮ ಸರ್ಕಾರವೇ ಷೇರುದಾರರಾಗಬೇಕು ಅಂತ ದಾಳ ಉರುಳಿಸ್ತಾರೆ. ತಮಿಳುನಾಡು ಸರ್ಕಾರ ಕೂಡ ಈ ಐಡಿಯಾ ಇಷ್ಟ ಆಗುತ್ತೆ. ಅಲ್ಲಿಗೆ ಟಾಟಾ ಹೂಡಿದ್ದ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತೆ. ತಮಿಳುನಾಡು ಸರ್ಕಾರವೇ ಮುಂದೆ ಬಂದಿದ್ದರಿಂದ ಕೇಂದ್ರ ಸರ್ಕಾರ ಲೈಸೆನ್ಸ್ ಕೊಡಲೇಬೇಕಾಗುತ್ತೆ. ಹೀಗೆ ಟಾಟಾ ಸಂಸ್ಥೆಯ ಖಾಸಗಿ ಬಂಡವಾಳ, ಬುದ್ಧಿವಂತಿಕೆ ಮತ್ತು ತಮಿಳುನಾಡು ಸರ್ಕಾರದ ಅಧಿಕೃತ ಮುದ್ರೆ, ಈ ಎಲ್ಲದರಿಂದ ಒಂದಾಗಿ ಹುಟ್ಟುಕೊಂಡಂಥ ಬ್ರ್ಯಾಂಡೇ ಟೈಟಾನ್. ಟಾಟಾ ಇಂಡಸ್ಟ್ರೀಸ್ ಆ್ಯಂಡ್ ತಮಿಳುನಾಡು ಅಂತ. ಸರ್ಕಾರಕ್ಕೆ ಗೊತ್ತಾಗದ ಹಾಗೆ ಅದೇ ಸರ್ಕಾರದ ವ್ಯವಸ್ಥೆನ ಹೈಜಾಕ್ ಮಾಡಿ ಲೈಸೆನ್ಸ್ ರಾಜನ ಕಣ್ಣಿಗೆ ಮಣ್ಣೆರಚಿ ಟಾಟಾ ಗ್ರೂಪ್ ಹೀಗೆ ಭಾರತೀಯ ವಾಚ್ ಮಾರುಕಟ್ಟೆಗೆ ಭರ್ಜರಿ ಎಂಟ್ರಿ ಕೊಡುತ್ತೆ. ಆದರೆ ಸ್ನೇಹಿತರೆ, ಕಂಪನಿಗಳೇನೋ ತುಂಬ ಸ್ಥಾಪನೆ ಆಗ್ತವೆ. ಅಷ್ಟೇ ಸಾಕಾಗತ್ತಾ? ಸಾಕಾಗಲ್ಲ. ಮಾರ್ಕೆಟ್ನಲ್ಲಿ ದಶಕದಿಂದ ದರ್ಬಾರ್ ನಡೆಸ್ತಾ ಇದ್ದ HMT ಅನ್ನೋ ಈ ದೊಡ್ಡ ಫ್ಯಾಕ್ಟ್ರಿಯನ್ನು, ಈ ದೊಡ್ಡ ಹೆಮ್ಮರವನ್ನು ಬೈಪಾಸ್ ಮಾಡೋದು ಹೇಗೆ? ಅವ್ರಕ್ಕಿಂತ ಮುಂದೆ ಹೋಗ್ಬೇಕಲ್ಲ. ಅದಕ್ಕಾಗಿ ಟೈಟಾನ್ ತಂಡ ಹೂಡಿದ ಮುಂದಿನ ತಾಂತ್ರಿಕ ಆಟ, ಟೆಕ್ನಿಕಲ್ ಗೇಮ್ ಇದೆಯಲ್ಲ, ಅದು ಇಡೀ ದೇಶದ ಗಡಿಯಾರದ ಇತಿಹಾಸವನ್ನೇ ಬದಲಾಯಿಸುತ್ತೆ. ಅದು ಹೇಗೆ? ಬನ್ನಿ ನೋಡೋಣ. ಸ್ನೇಹಿತರೆ, ಈ ಥರ ಕಂಪನಿಗೆ, ಟಾಟಾ ಕಂಪನಿಗೆ ಲೈಸೆನ್ಸ್ ಸಿಗುತ್ತೆ. ಆದರೆ ಅಸಲಿ ಯುದ್ಧ ಶುರುವಾಗೋದು ಎಲ್ಲಿ ಅಂದರೆ ತಂತ್ರಜ್ಞಾನದ ಮೈದಾನದಲ್ಲಿ. ಆಗಿನ ಕಾಲದಲ್ಲಿ ಭಾರತೀಯರ ಮಣಿಕಟ್ಟನ್ನು ಅಂದರೆ ರಿಸ್ಟನ್ನು ಆಳ್ತಾ ಇದ್ದದ್ದು HMT ಕೇವಲ ಮೆಕ್ಯಾನಿಕಲ್ ವಾಚ್ಗಳ ಸಾಮ್ರಾಜ್ಯ ಆಗಿರುತ್ತೆ. ಆದರೆ 100ಕ್ಕೂ ಹೆಚ್ಚು ಪುಟ್ಟ ಗೇರ್ಗಳಿರ್ತವೆ, ಸ್ಪ್ರಿಂಗ್ಗಳಿರ್ತವೆ. ಆದರೆ ಅದಕ್ಕೊಂದು ತಲೆನೋವು ಇರುತ್ತೆ. ಅದೇನು ಹೇಳಿ, ಈಗಾಗಲೇ ಹೇಳಿರುವಾಗೆ ಅದಕ್ಕೆ ಕೀಲಿ ಕೊಡಬೇಕಾಗಿರುತ್ತೆ. ಒಂದಿನ ಮರೆತರೂ ಟೈಮ್ ನಿಂತು ಹೋಗುತ್ತೆ. ಜೊತೆಗೆ ಇನ್ನೊಂದು ಸಮಸ್ಯೆ ಕೂಡ ಇರುತ್ತೆ. ಅದೇನೆಂದರೆ ದಿನಕ್ಕೆ ಕನಿಷ್ಠ 10ರಿಂದ 12 ಸೆಕೆಂಡು ಸಮಯ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಸೆರೆಕ್ಸ್ ದೇಸಾಯಿ ಅವರು ಜಪಾನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಪ್ರವಾಸವನ್ನು ಮಾಡಿಬರ್ತಾರೆ. ಅಲ್ಲಿನ ಮಾರುಕಟ್ಟೆಗೆ ನೋಡಿದಾಗ ಅವ್ರಿಗೆ ಇನ್ನೊಂದು ಟೆಕ್ನಾಲಜಿ ಅವ್ರಿಗೆ ಗೊತ್ತಾಗುತ್ತೆ. ಅದ್ಯಾವುದು ಗೊತ್ತಾ? ಕ್ವಾಡ್ಸ್ ಅನ್ನೋ ಟೆಕ್ನಾಲಜಿ. ಕ್ವಾಡ್ಸ್ ಅನ್ನೋ ಬ್ಯಾಟ್ರಿ ಚಾಲಿತ ಹೊಸ ಪ್ರಪಂಚದ ಪರಿಚಯ ಆಗುತ್ತೆ. ಇದು ಕೇವಲ ಒಂದು ಬ್ಯಾಟ್ರಿಯಿಂದ, ಒಂದು ಪುಟ್ಟ ಸ್ಫಟಿಕದ ಕಂಪನದಿಂದ ನಡೆಯುವಂಥ ಸೂಪರ್ ಫಾಸ್ಟ್ ಟೆಕ್ನಾಲಜಿ. ದಿನ ಕೀಲಿ ಕೊಡೋ ಅವಶ್ಯಕತೆ ಇಲ್ಲ. 100 ವರ್ಷ ಓಡಿದರೂ ಕೂಡ 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಭಾಳಷ್ಟು ಹಗುರವಾಗಿರುತ್ತೆ ಮತ್ತು ಸ್ಟೈಲಿಶ್ ಆಗಿರುತ್ತೆ. ದೇಶ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಭವಿಷ್ಯ ಇರೋದು ಕ್ವಾಡ್ಸ್ನಲ್ಲಿ. ಹೀಗಾಗಿ ಮೆಕ್ಯಾನಿಕಲ್ ವಾಚ್ಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಈ ತಂತ್ರಜ್ಞಾನ ಭಾರತಕ್ಕೆ ತರೋದು ಹೇಗೆ? ಅದು ಅಂದ್ಕೊಂಡಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದರೆ ಭಾರತದಲ್ಲಿ ಅವತ್ತು ಇನ್ನೂ ಹಳೆ ಕಾಲದ ವಿಚಿತ್ರ ಅನಿಸುವಂಥ ಕಾನೂನುಗಳಿದ್ದು. ಸೊ ಅಂಥ ಒಂದು ಕಾನೂನು ಏನು ಗೊತ್ತಾ? ಒಂದು ಗಡಿಯಾರ ಕಂಪನಿ 80% ಮೆಕ್ಯಾನಿಕಲ್ ವಾಚ್ಗಳನ್ನ ತಯಾರಿಸಬೇಕು ಅನ್ನುವಂಥ ಒಂದು ನಿಯಮ. ಸೊ ಈ ತಂತ್ರಜ್ಞಾನದ ಜಂಟಿ ಒಪ್ಪಂದಕ್ಕಾಗಿ ಸೆರೆಕ್ಸ್ ದೇಸಾಯಿ ಯುರೋಪ್ ಮತ್ತು ಜಪಾನ್ನ ದೊಡ್ಡ ವಾಚ್ ಕಂಪನಿಗಳ ಕದ ತಟ್ತಾರೆ. ಅಂದರೆ ಈ ಒಂದು ಕ್ವಾಡ್ಸ್ ಟೆಕ್ನಾಲಜಿನ ಭಾರತಕ್ಕೆ ತರಬೇಕು ಅಂತ. ಆದರೆ ಅವರಿಗೆ ಒಂದು ದೊಡ್ಡ ಇನ್ಸಲ್ಟ್ ಆಗುತ್ತೆ. ಜಪಾನ್ನ ಸೀಕೋ ಕಂಪನಿ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ನ ದೈತ್ಯ ಕಂಪನಿಗಳಿರ್ಬೋದು, ಟಾಟಾ ತಂಡವನ್ನು, ಟಾಟಾ ಟೀಮ್ನ ಒಳಗೆ ಕೂಡ ಬಿಟ್ಕೊಳ್ಳಲ್ಲ. ಭಾರತೀಯರು ಗಡಿಯಾರ ತಯಾರಿಸ್ತೀರಾ? ಕಲ್ಲುಂಡು ಮಣ್ಣಿನ ಕೆಲಸ ಅಲ್ರಿ ಅದು. ಅದಕ್ಕೊಂದು ಬೇರೆ ಟೆಕ್ನಾಲಜಿ ಬೇಕಾಗುತ್ತೆ, ಬೇರೆ ಒಂದು ಶಿಸ್ತು ಬೇಕಾಗುತ್ತೆ. ಭಾರತೀಯರಿಗೆ ಈ ಒಂದು ಹೈಟೆಕ್ ಕ್ವಾಡ್ಸ್ ಗಡಿಯಾರ ತಯಾರಿಸುವಂಥ ಸಾಮರ್ಥ್ಯನೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆನೂ ಇಲ್ಲ ಅನ್ನೋ ಥರದ ಮಾತುಗಳನ್ನು ಹೇಳಿ ಇವ್ರನ್ನ ಹೊರಗಡೆ ಕಳಿಸ್ಬಿಡ್ತಾರೆ. ಸೊ ವಿದೇಶಿ ಕಂಪನಿಗಳ ಈ ಮಾತುಗಳು ಟಾಟಾ ಮತ್ತು ದೇಸಾಯಿ ಇಬ್ಬರ ಸ್ವಾಭಿಮಾನಕ್ಕೆ ತಗಲುತ್ತೆ. ನಮಗೆ ಯೋಗ್ಯತೆ ಇಲ್ಲ ಅಂತಿರಲ್ಲ, ನಿಮ್ಮ ತಂತ್ರಜ್ಞಾನಕ್ಕೆ ಸೆಡ್ ಹೊಡೆಯುವ ಬ್ರ್ಯಾಂಡನ್ನು ನಮ್ಮ ದೇಶದಲ್ಲೇ ಕಟ್ಟಿ ತೋರಿಸ್ತೀವಿ ಅಂತ ಇವರು ಶಪಥ ಮಾಡ್ತಾರೆ. ಹೀಗೆ ಅವಮಾನಗಳ ಬೆಂಕಿಯಲ್ಲಿ ಬೇಯ್ತಿರ್ಬೇಕಾದ್ರೆ ಟೈಟಾನ್ ತಂಡಕ್ಕೆ ಕತ್ತಲಲ್ಲಿ ದೀಪ ಸಿಕ್ಕ ಹಾಗೆ, ಮರಳುಗಾಡಿನಲ್ಲಿ ಓಯಸಿಸ್ ಸಿಕ್ಕ ಹಾಗೆ ಒಂದು ಪವಾಡ ನಡೆಯುತ್ತೆ.
ಆ ಪವಾಡ ಏನು ಅಂದರೆ 1984ನೇ ಇಸ್ವಿನಲ್ಲಿ ದೇಶದ ಪ್ರಧಾನಿಯಾಗಿ ರಾಜೀವ್ ಗಾಂಧಿಯವರು ಅಧಿಕಾರಕ್ಕೆ ಬರ್ತಾರೆ. ಅವರೊಬ್ಬ ಪೈಲಟ್ ಆಗಿದ್ದಂಥವರು. ಹೀಗಾಗಿ ಅವರಿಗೆ ಆಧುನಿಕ ಭಾರತದ ಬಗ್ಗೆ, ಹೊಸ ತಂತ್ರಜ್ಞಾನದ ಬಗ್ಗೆ ಅವ್ರದ್ದೇ ಆದ ಯೋಚನೆಗಳಿರ್ತವೆ, ಕನಸುಗಳಿರ್ತವೆ. ದೇಶದ ಉದ್ಯಮ ಜಗತ್ತನ್ನು ಡಿಜಿಟಲೈಸ್ ಮಾಡಬೇಕು ಅಂತ ರಾಜೀವ್ ಗಾಂಧಿ ಸರ್ಕಾರ ಯೋಚನೆ ಮಾಡುತ್ತೆ. ಹೀಗಾಗಿ ಆ ಹಳೇ ಕಾಲದ ಮೂರ್ಖತನದ ನಿರ್ಬಂಧ ಅಂದರೆ ಕೇವಲ ಮೆಕ್ಯಾನಿಕಲ್ ವಾಚ್ಗಳನ್ನ ಮಾತ್ರ ಮಾಡಬೇಕು ಅನ್ನುವಂಥ ನಿರ್ಬಂಧವನ್ನು ಸ್ಕ್ರಾಪ್ ಮಾಡಲಾಗುತ್ತೆ. ಅಂದರೆ ಈಗ ಭಾರತದಲ್ಲಿ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಕ್ವಾರ್ಟ್ಸ್ ಗಡಿಯಾರಗಳನ್ನ ತಯಾರಿಸಬಹುದು ಅನ್ನೋ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಇನ್ನೊಂದು ವಿಶೇಷ ಏನಂದರೆ ಅಲ್ಲಿವರೆಗೂ ಕೂಡ HMT ಸೇರಿದಂತೆ ಎಲ್ಲ ಕಂಪನಿಗಳು ಅಂದರೆ ವಾಚ್ ಕಂಪನಿಗಳು ಮೆಕ್ಯಾನಿಕಲ್ ವಾಚ್ಗಳಿಗಾಗಿಯೇ ತಮ್ಮ ಇಡೀ ಫ್ಯಾಕ್ಟ್ರಿಯನ್ನು ಡಿಸೈನ್ ಮಾಡ್ಕೊಂಡಿರ್ತವೆ. ಆದರೆ ಟೈಟಾನ್ ಕಂಪನಿ ಮಾತ್ರ ಕ್ವಾರ್ಟ್ಸ್ ತಂತ್ರಜ್ಞಾನಕ್ಕಾಗಿಯೇ ತನ್ನ ಇನ್ಫ್ರಾಸ್ಟ್ರಕ್ಚರ್ನ ಸಜ್ಜುಗೊಳಿಸ್ಕೊಂಡಿರುತ್ತೆ. ಹೀಗಾಗಿ ಸರ್ಕಾರ ಏನು ಹೊಸ ನಿಯಮ ಮಾಡ್ತೋ ಒಂಥರ ಲಾಟ್ರಿ ಹೊಡೆದಂಗೆ ಆಯಿತು ಟೈಟಾನ್ ಕಂಪನಿಗೆ. ಫ್ರಾನ್ಸ್ ದೇಶದಿಂದ ತಂತ್ರಜ್ಞಾನ ಪಡಿತಾರೆ, ಜಪಾನ್ನ ಕೆಲವು ಕಂಪನಿಗಳಿಂದ ಬಿಡಿ ಭಾಗಗಳನ್ನ ಖರೀದಿ ಮಾಡ್ತಾರೆ. ಭಾರತದ ನೆಲದಲ್ಲಿ ಟೈಟಾನ್ ಕ್ವಾರ್ಟ್ಸ್ ವಾಚ್ಗಳನ್ನ ಆರಂಭ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆ ಯೋಗ್ಯತೆ ಇಲ್ಲ ಅಂದಿದ್ದ ವಿದೇಶಿ ಕಂಪನಿಗಳ ವಿರುದ್ಧ ಕ್ವಾರ್ಟ್ಸ್ ಗಡಿಯಾರಗಳ ಹೊಸ ಇತಿಹಾಸ ಶುರುವಾಗುತ್ತೆ. ಆದರೆ ಮಾರುಕಟ್ಟೆಗೆ ಇಳಿದ ತಕ್ಷಣ ಇವರಿಗೆ ಇನ್ನೊಂದು ಶಾಕ್ ಕಾದಿರುತ್ತೆ. ಅದೇನೆಂದರೆ ದೇಶದ ಯಾವುದೇ ಹೋಲ್ಸೇಲ್ ವ್ಯಾಪಾರಿ ಕೂಡ ಟೈಟಾನ್ ಗಡಿಯಾರಗಳನ್ನು ಮಾರಲು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಮತ್ತು ಟೈಟಾನ್ ಈ ಸಮಸ್ಯೆನ ಹೇಗೆ ಎದುರಿಸ್ತು ಬನ್ನಿ ನೋಡೋಣ. ಸ್ನೇಹಿತರೆ, ಫ್ಯಾಕ್ಟರಿ ರೆಡಿ ಆಯಿತು. ಕೈಯಲ್ಲಿ ಸಖತ್ ಸ್ಟೈಲಿಶ್ ಆಗಿರುವ ಕ್ವಾರ್ಟ್ಸ್ ಗಡಿಯಾರಗಳು ಕೂಡ ಸಿದ್ಧವಾಗಿದ್ದು, ಆದರೆ ಅಸಲಿ ಆಟ ಶುರುವಾಗಿದ್ದು ಮಾರುಕಟ್ಟೆಯ ಗಲ್ಲಿಗಳಲ್ಲಿ. ಯಾಕೆ ಅಂದರೆ ತಾವೇ ತಯಾರಿಸಿದ ಹೊಸ ಟೈಟಾನ್ ಗಡಿಯಾರಗಳನ್ನ ಹಿಡಿದು ಸ್ವೆರೆಕ್ಸ್ ದೇಸಾಯಿ ಮತ್ತು ಅವರ ತಂಡ ಹೋಲ್ಸೇಲ್ ಡೀಲರ್ಗಳ ಕದ ತಟ್ಟದಾಗ ಅವ್ರಿಗೆ ನೋ ಅನ್ನೋ ಒಂದು ಸಿಗ್ನಲ್ ಸಿಗುತ್ತೆ. ಯಾಕೆ ಅಂದರೆ ಅವತ್ತಿನ ಮಾರ್ಕೆಟ್ನಲ್ಲಿ 80% ಸ್ಪೇಸನ್ನು, ಮಾರ್ಕೆಟನ್ನು ಹಿಡ್ಕೊಂಡದ್ದು ಯಾರು ಅಂದರೆ HMT ಕಂಪನಿ. HMT ಕಂಪನಿಗೆ ಹೆದರಿ ಯಾವ ವಿತರಕ, ಡಿಸ್ಟ್ರಿಬ್ಯೂಟರ್ ಕೂಡ ವಾಚ್ಗಳನ್ನ, ಈ ಟೈಟಾನ್ ವಾಚ್ಗಳನ್ನ ಮುಟ್ಟಲು ಕೂಡ ಒಪ್ಪಲಿಲ್ಲ. ನೋಡಿ ಸರ್, ನಮ್ಮ ದೇಶದಲ್ಲಿ HMT ಅಂದರೆ ನಂಬಿಕೆ. ಈ ಟೈಟಾನ್ ಅನ್ನೋ ನೀವು ಹೊಸ ಬ್ರ್ಯಾಂಡ್ ತೊಗೊಂಬಂದಿದ್ದೀರಿ, ಓಕೆ, ನಾವೇನಾದ್ರೂ ನಂಬಿ ಅದನ್ನು ನಿಮ್ಮನ್ನು ಒಳಗಡೆ ಕರ್ಕೊಂಡು ಬಂದ್ಕೊಳ್ಳಿ. HMT ಜೊತೆಗೆ ನಮ್ಮ ಸಂಬಂಧ ಹಾಳಾಗುತ್ತೆ, ದಯವಿಟ್ಟು ಬೇಡ ಅಂತ ಕೈ ಮುಗಿತಾರೆ. ಅಂದ್ರೆ ನೋಡಿ ಡೋರ್ಗಳು ಹೇಗೆ ಕ್ಲೋಸ್ ಆಗ್ತವೆ ಅಂತ. ನೋಡಿ, ಈ ಥರ ಡೋರ್ಗಳು ಕ್ಲೋಸ್ ಆದಾಗ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ನಿಮ್ಮ ತಲೆ ಓಪನ್ ಇರಬೇಕು, ನಿಮ್ಮ ಮೈಂಡ್ ಸೆಟ್ ಓಪನ್ ಆಗಿರಬೇಕಷ್ಟೇ. ಸೊ ಟೈಟಾನ್ ತಂಡಕ್ಕೆ ಮತ್ತೊಂದು ಐತಿಹಾಸಿಕ ಮಾಸ್ಟರ್ ಸ್ಟ್ರೋಕ್ ಇಲ್ಲಿ ಸಿಗುತ್ತೆ. ಹೋಲ್ಸೇಲ್ ಡೀಲರ್ಗಳು ನಮ್ಮ ಗಡಿಯಾರ ಮಾರದಿದ್ರೆ ಏನಂತೆ, ನಾವೇ ಗ್ರಾಹಕರ ಬಳಿ ಹೋಗೋಣ ಅಂತ ಯೋಚನೆ ಮಾಡಿ ದೇಶದ ಪ್ರತಿಷ್ಠಿತ ಉದ್ಯಮಿಗಳ ಜೊತೆಗೆ ಕೈ ಜೋಡಿಸಿ ದೇಶಾದ್ಯಂತ ಹೊಸ ಸ್ವಂತ ಶೋರೂಮ್ಗಳ ಜಾಲವನ್ನು ತರ್ತಾರೆ. ಅವುಗಳೇ ವರ್ಲ್ಡ್ ಆಫ್ ಟೈಟಾನ್. ಸೊ ಅದು ಹೇಗೆ ವಿಭಿನ್ನವಾಗಿತ್ತು ಅಂದರೆ, ಆಗಿನ ಕಾಲದ ಭಾರತೀಯ ಗ್ರಾಹಕರಿಗೆ ಗಡಿಯಾರ ಕೊಳ್ಳೋದಂದರೆ ಅದೊಂದು ಒಳ್ಳೆ ಅನುಭವ ಆಗಿರಲಿಲ್ಲ. ಕಿರಾಣಿ ಅಂಗಡಿ ಅಂತ ಸಣ್ಣ ಡಬ್ಬಿ ಅಂಗಡಿಗಳಲ್ಲಿ ಧೂಳು ಹಿಡಿದ ಗಾಜಿನ ಕೌಂಟರ್ ಹಿಂದೆ ನಿಂತ್ಕೊಂಡಿರುವಂಥ ಒಬ್ಬ ಮುಖ ಗಂಟು ಹಾಕ್ಕೊಂಡಿರುವ ಸೇಲ್ಸ್ಮನ್ ತೋರಿಸ್ತಾ ಇದ್ದ 4-5 ಹಳೆ ಮಾಡೆಲ್ಗಳಲ್ಲಿ ಒಂದನ್ನು ಆರಿಸ್ಬೇಕಿತ್ತು, ಅನಿವಾರ್ಯ ಅದು. ಆದರೆ ಟೈಟಾನ್ ಶೋರೂಮ್ಗಳು ಹೇಗಿದ್ವು ಅಂದರೆ ಜನ ದಂಗಾಗ್ತಾರೆ. ಯಾಕೆಂದರೆ ಸುಸಜ್ಜಿತ AC ರೂಮ್ಗಳು, ಪಳ ಹೊಳೆಯುವಂಥ ಹೈಟೆಕ್ ಗಾಜಿನ ಪೆಟ್ಟಿಗೆಗಳು, ಅವುಗಳ ಒಳಗಡೆ ಒಂಥರ ಮದುವೆ ಹೆಣ್ಣಂತೆ ಅಲಂಕಾರಗೊಂಡು ಮಿನುಗ್ತಾ ಇದ್ದಂಥ 100 ವೆರೈಟಿ ವಿನ್ಯಾಸದ ವಾಚ್ಗಳು. ಒಂಥರ 5 ಸ್ಟಾರ್ ಹೋಟೆಲ್ಗೆ ಹೋದಂಥ ಅನುಭವ ಆಗುತ್ತೆ ಭಾರತೀಯ ಗ್ರಾಹಕರಿಗೆ. ಇನ್ನು ಅವ್ರನ್ನ ನಿಜಕ್ಕೂ ಇಂಪ್ರೆಸ್ ಮಾಡಿದ್ದೇನು ಅಂದರೆ ಅಲ್ಲಿನ ಸಿಬ್ಬಂದಿಯ ನಡವಳಿಕೆ. ಅಲ್ಲಿವರೆಗೂ ಆ ಒಂದು ನಡವಳಿಕೆ ನಮ್ಮ ಭಾರತೀಯ ಸೇಲ್ಸ್ಮನ್ಗಳಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ ಭಾರತೀಯ ಇತಿಹಾಸದಲ್ಲಿ ಕಸ್ಟಮರ್ ಇಸ್ ಕಿಂಗ್ ಅನ್ನೋ ಕಾನ್ಸೆಪ್ಟನ್ನು ಟೈಟಾನ್ ಜಾರಿಗೆ ತರುತ್ತೆ. ಯಾಕೆಂದರೆ ಸಾಮಾನ್ಯ ಮಧ್ಯಮ ವರ್ಗದ ಮನುಷ್ಯನಿಗೆ ಅಂಗಡಿಗಳಲ್ಲಿ ಏನು ಸಿಗ್ತಿದೆ ಉದಾಸೀನತೆ, ಯಾಕಾದರೂ ಬಂದು ಅನ್ನೋ ಥರ. ಆದರೆ ಟೈಟಾನ್ ಶೋರೂಮ್ಗೆ ಹೋದರೆ ಓಕೆ, ಅಲ್ಲಿ ನಿಮಗೆ ಸಿಗ್ತಾ ಇದ್ದಂಥ ರಿಸೆಪ್ಷನ್ನೇ ಬೇರೆ. ಯಾಕೆಂದರೆ ಕಸ್ಟಮರ್ಗಳ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡು ಅವರ ಬಜೆಟ್ಗೆ ತಕ್ಕಂತೆ ಆಪ್ಷನ್ ಸಜೆಸ್ಟ್ ಮಾಡೋದು ಅವ್ರ ಮುಖ್ಯ ಕೆಲಸ ಆಗಿತ್ತು. ಇದಕ್ಕಿಂತ ಮುಖ್ಯ ಏನು ಅಂತಂದರೆ ಆಫ್ಟರ್ ಸೇಲ್ ಸರ್ವಿಸ್. ಮುಂಚೆ ಏನಾದರೂ ವಾಚ್ ಕೆಟ್ಟೋದ್ರೆ ವಾರಗಟ್ಟಲೆ ಅಲ್ಲಿ ಬೇಕಿತ್ತು. ಆದರೆ ಈ ಒಂದು ಆಫ್ಟರ್ ಸೇಲ್ ಸರ್ವಿಸ್ ಟೈಟಾನ್ ಹೇಗಿತ್ತು ಅಂದರೆ ಕೇವಲ ಒಂದೇ ದಿನದಲ್ಲಿ, ಒಂದೇ ಗಂಟೆಯಲ್ಲಿ ರಿಪೇರಿ ಮಾಡಿ ಕೊಡಲಾಗ್ತಾ ಇತ್ತು. ಸೊ ಹೀಗೆ ಗ್ರಾಹಕರಿಗೆ ಒಂದು ವಿಭಿನ್ನವಾದ, ಅದ್ಭುತವಾದ ಅನುಭವ ಸಿಕ್ತು. ಈ ವಿಶೇಷವಾದ ರೀಟೇಲ್ ಮ್ಯಾಜಿಕ್ ದೇಶಾದ್ಯಂತ ಎಷ್ಟೊಂದು ಧಮಾಕ ಸೃಷ್ಟಿ ಮಾಡಿತು ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಇಡೀ ಮಾರ್ಕೆಟ್ನ ಸಿನಾರಿಯೋ ಬದಲಾಗಿ ಹೋಗುತ್ತೆ. ಹಳೆಯ ದೈತ್ಯ ಕಂಪನಿಗಳ ಸಾಮ್ರಾಜ್ಯ ಧೂಳಿಪಟ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಅಂತಿಮ ಅಧ್ಯಾಯದಲ್ಲಿ. ಸ್ನೇಹಿತರೆ, ಹೀಗೆ ಗ್ರಾಹಕನಿಗೆ ಅರಮನೆಯ ಆತಿಥ್ಯ ನೀಡಿ ಆತನ ರಿಸ್ಟ್ ಮೇಲೆ ಒಂದು ಕ್ರಾಂತಿ ಸೃಷ್ಟಿ ಮಾಡಿದಂಥ ಟೈಟಾನ್ ಮಾರುಕಟ್ಟೆಯಲ್ಲಿ ಎಂಥ ಬಿರುಗಾಳಿ ಎಬ್ಬಿಸ್ತಂದರೆ, ದಶಕದಿಂದ ಮೆರಿತಾ ಇದ್ದಂಥ HMTಯ ಸಾಮ್ರಾಜ್ಯದ ಫೌಂಡೇಶನ್, ಅಡಿಪಾಯ
ಸದ್ದಿಲ್ಲದೆ ಅಡಗಿ ಹೋಗುತ್ತೆ. ಟೈಟಾನ್ ಮಾರುಕಟ್ಟೆಗೆ ಇಳಿದ ಕೇವಲ ಒಂದೇ ವರ್ಷದಲ್ಲಿ ಭರ್ಜರಿ ಧಮಾಕ ಸೃಷ್ಟಿಯಾಗುತ್ತೆ. ಜನ ಮುಗಿಬಿದ್ದು ಈ ಹೊಸ ಕ್ವಾರ್ಟ್ಸ್ ವಾಚ್ಗಳನ್ನ ಖರೀದಿ ಮಾಡ್ತಾರೆ. ಅದರ ಫಲಿತಾಂಶ ಏನಾಗಿರುತ್ತೆ ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಟೈಟಾನ್ ಬರೋಬ್ಬರಿ 75 ಕೋಟಿಗೂ ಅಧಿಕ ಲಾಭ ಗಳಿಸುತ್ತೆ. ಇಡೀ ಭಾರತೀಯ ಉದ್ಯಮ ಜಗತ್ತು ಇವ್ರನ್ನ ನೋಡೋ ಥರ, ಕಣ್ಬಿಟ್ಟು ಇವ್ರ ಕಡೆ ನೋಡೋ ಥರ ಬರೋಬ್ಬರಿ 35 ಲಕ್ಷಕ್ಕೂ ಹೆಚ್ಚು ಕ್ವಾರ್ಟ್ಸ್ ಗಡಿಯಾರಗಳನ್ನ ಮಾರಾಟ ಮಾಡುತ್ತೆ. ಆ ಮೂಲಕ ಭಾರತದ ಬಿಸ್ನೆಸ್ ಬುಕ್ನಲ್ಲಿ ತನ್ನ ಹೆಸರನ್ನು ಚಿನ್ನದ ಅಕ್ಷರಗಳಿಂದ ಕೆತ್ತಿಸಿಕೊಳ್ಳುತ್ತೆ. ವಿದೇಶಿ ಕಂಪನಿಗಳು ಯಾವ ಭಾರತೀಯರನ್ನು ನೋಡಿ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅವಮಾನ ಮಾಡಿದ್ದು, ಅದೇ ವಿದೇಶಿ ಮಾರುಕಟ್ಟೆಗಳು ಕೂಡ ಟೈಟಾನ್ನ ಈ ಅವತಾರವನ್ನು ನೋಡಿ ಬೆಚ್ಚಿ ಬಿದ್ದಿತ್ತು. ಒಟ್ಟಾರೆಯಾಗಿ ಕ್ಸೆರೆಕ್ಸ್ ದೇಸಾಯಿ ಮತ್ತು ಟಾಟಾ ತಂಡ ತಾನು ಏನು ಅಂದ್ಕೊಂಡಿತ್ತು ಅದನ್ನು ಸಾಧಿಸಿ ತೋರಿಸಿತ್ತು. ಆದರೆ ಸ್ನೇಹಿತರೆ, ಒಂದು ಗೆಲುವು ಆದಮೇಲೆ ಅಲ್ಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅದು ನಿಜವಾದ ಗೆಲುವಲ್ಲ. ಅಲ್ಲಿಂದ ನೀವು ಹೇಗೆ ವಿಸ್ತರಿಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಟೈಟಾನ್ ಕೂಡ ಕೇವಲ ವಾಚ್ ಮಾರುವ ಉದ್ಯಮಕ್ಕೆ ತನ್ನನ್ನು ಸೀಮಿತಗೊಳಿಸಲಿಲ್ಲ. ಬದಲಾಗಿ ಭಾರತೀಯರ ನಾಡಿ ಮಿಡಿತ ಹಿಡಿದಿದ್ದ ಟೈಟಾನ್ ಸಂಸ್ಥೆಗೆ ನಮ್ಮ ದೇಶದ ಮಹಿಳೆಯರ ಒಂದು ವೀಕ್ನೆಸ್ ಗೊತ್ತಿತ್ತು. ಆ ವೀಕ್ನೆಸ್ ಏನಂದರೆ ಚಿನ್ನದ ಮೇಲಿನ ವ್ಯಾಮೋಹ. ಈ ನಂಬಿಕೆಯನ್ನು ಬಂಡವಾಳವಾಗಿಸಿಕೊಂಡು ಅಂದಿನ ಅಕ್ಕಸಾಲಿಗರ ವಂಚನೆಗೆ ಬ್ರೇಕ್ ಹಾಕಿ 100ಕ್ಕೆ 100 ಶುದ್ಧ ಮತ್ತು ಪಾರದರ್ಶಕ ಚಿನ್ನಾಭರಣಗಳನ್ನ ತಯಾರು ಮಾಡುವಂಥ ತನಿಷ್ಕ್ ಅನ್ನುವಂಥ ಒಂದು ಕ್ರಾಂತಿಕಾರಿ ಬ್ರ್ಯಾಂಡನ್ನು ಮಾರುಕಟ್ಟೆಗೆ ಇಳಿಸುತ್ತೆ. ಅಲ್ಲಿಗೆ ಒಡವೆ ವ್ಯಾಪಾರದ ಶೈಲಿ ಕೂಡ ಕಾರ್ಪೊರೇಟ್ ಶೈಲಿಗೆ ಬದಲಾಗುತ್ತೆ. ಟೈಟಾನ್ ಇಲ್ಲಿಗೆ ನಿಲ್ಲೋದಿಲ್ಲ. ಕಾಲೇಜು ಹುಡುಗ ಹುಡುಗಿಯರ ಟ್ರೆಂಡ್ ಮತ್ತು ಅವರ ಸ್ಟೈಲ್ ಬದಲಾಗ್ತಿರೋದನ್ನು ಗಮನಿಸಿ ಅವ್ರಿಗಾಗಿ ಬಿಂದಾಸ್ ವಿನ್ಯಾಸದ ಒಂದು ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡನ್ನು ಪರಿಚಯಿಸುತ್ತೆ. ನಮ್ಮಲ್ಲಿ ಬಹುತೇಕರು ಫಾಸ್ಟ್ ಟ್ರ್ಯಾಕ್ ಯೂಸ್ ಮಾಡ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಇದರ ಜೊತೆಗೆ ಸಾಧಾರಣ ಬಜೆಟ್ನ ಮಧ್ಯಮ ವರ್ಗದ ಪ್ರತಿಯೊಬ್ಬ ನಾಗರಿಕನಿಗೂ ಕೈಗೆಟುಕುವ ದರದಲ್ಲಿ ಒಂದು ಕ್ವಾಲಿಟಿ ವಾಚ್ ಸಿಗಬೇಕು ಅಂತ ಸೊನಾಟಾನ ಮನೆ ಮನೆಗೂ ತಲುಪಿಸುತ್ತೆ. ಅದಾದ ನಂತರ ಟೈಟಾನ್ ಐಪ್ಲಸ್, ಪರ್ಫ್ಯೂಮ್ ಮತ್ತು ಸಾಂಪ್ರದಾಯಿಕ ಸೀರೆಯ ಉದ್ಯಮ ತನೈರಾ, ಹೀಗೆ ದೊಡ್ಡ ಮತ್ತು ಅಪ್ರತಿಮ ಲೈಫ್ ಸ್ಟೈಲ್ ಸಾಮ್ರಾಜ್ಯವಾಗಿ ಬೆಳೆದು ನಿಲ್ಲುತ್ತೆ ಟೈಟಾನ್. ಇವತ್ತಿನ ವರ್ತಮಾನಕ್ಕೆ ಬಂದು ನೋಡಿದರೆ ತಮಿಳುನಾಡಿನ ಹೊಸೂರು ಅನ್ನೋ ಪುಟ್ಟ ಹಳ್ಳಿಯಲ್ಲಿ ಒಂದು ಸಣ್ಣ ಗಿಡವಾಗಿ ಹುಟ್ಟಿಕೊಂಡ ಟೈಟಾನ್ ಇಂದು ಜಾಗತಿಕ ಮಟ್ಟದಲ್ಲಿ ಹೆಮ್ಮರವಾಗಿ ನಿಂತಿದೆ. ಅಂದು ತಮಿಳುನಾಡು ಸರ್ಕಾರ ಹೂಡಿದ್ದ ಷೇರುಗಳ ಮೌಲ್ಯ ಇವತ್ತು 16,000 ಕೋಟಿ ರೂಪಾಯಿಗಳನ್ನ ದಾಟಿ ಮೈಲಿಗಲ್ಲು ಸೃಷ್ಟಿಸಿದೆ. ಇವತ್ತು ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ಕೂಡ ಟೈಟಾನ್ನ ಯಾವುದಾದ್ರೂ ಒಂದು ಉತ್ಪನ್ನ ಇದ್ದೇ ಇರುತ್ತೆ ಅನ್ನುವಷ್ಟರ ಮಟ್ಟಿಗೆ ಅದು ನಮ್ಮ ಬದುಕಿನ ಭಾಗ ಆಗಿದೆ. ಹೀಗೆ ನಮ್ಮದೇ ದೇಶದ ನಮ್ಮದೇ ಸರ್ಕಾರದ ಲೈಸೆನ್ಸ್ ರಾಜಿನ ಕಠಿಣ ಬೇಲಿಗಳು, ವಿದೇಶಿ ಕಂಪನಿಗಳ ಅವಮಾನಗಳು, ವಿತರಕರು ಕೈಕೊಟ್ಟಾದಾಗ ಆದ ಸಾವು ಬದುಕಿನ ಹೋರಾಟ, ಇದೆಲ್ಲವನ್ನು ಮೆಟ್ಟಿ ನಿಂತು ಸವಾಲುಗಳನ್ನೇ ತಮಗೆ ಬೇಕಾದಂತೆ ಹೈಜಾಕ್ ಮಾಡಿ ವಿಜಯ ಪತಾಕೆ ನೆಟ್ಟ ಟೈಟಾನ್ನ ಈ ಸ್ಟೋರಿ ಇದೆಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸಂದೇಶ ಕೊಡುತ್ತೆ. ಆ ಸಂದೇಶ ಏನು ಗೊತ್ತಾ? ಬೆಟ್ಟದಂತಹ ಕಷ್ಟ ಬಂದರೂ ಧೃತಿಗೆಡದೆ ದಾರಿ ಹುಡುಕಿದರೆ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದೇ ಸಂದೇಶ. ಸ್ನೇಹಿತರೆ, ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.